ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳುವಂತನಾಗಿದ್ದೇನೆ. ಈ ಉಪದೇಶ ಕೇಳುವಂಥ ನಿಮ್ಮನ್ನು ನಿಮ್ಮ ಕುಟುಂಬನೂ ಪರಲೋಕದ ತಂದೆ ದೇವರು ಅಧಿಕವಾಗಿ ಆಶೀರ್ವದಿಸಲಿ. ನೀವೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಯೇಸು ಕ್ರಿಸ್ತ ನಾಮದಲ್ಲಿ ನಂಬುವಂತನಾಗಿದ್ದೇನೆ. ಪ್ರಲಾಪಗಳು ಬರೆದ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 33ನೇ ವಚನ ನಾವು ಧ್ಯಾನ ಮಾಡುವಂತರಾಗಿರೋಣ. ನರ ಜನ್ಮದವರನ್ನು ಬಾಧಿಸಿ ವ್ಯಥೆಗೊಳಿಸುವುದು ಆತನಿಗೆ ಇಷ್ಟವಿಲ್ಲ. ದೇವರ ಮನಸ್ಸು ಯಾವ ರೀತಿಯಾಗಿದೆ ಅಂದರೆ, ನರ ಜನ್ಮದ ಲೋಕದಲ್ಲಿದ್ದ ಯಾವ ಮನುಷ್ಯನಾಗಿರಲಿ, ಯಾವ ಜಾತಿ ಮತ ಭೇದ ಭಾವ ಆಗಿರಲಿ, ಎಂಥ ವ್ಯಕ್ತಿಯಾಗಿರಲಿ, ಎಂಥ ಹೀನಾಯ ಪರಿಸ್ಥಿತಿಯಾಗಿರಲಿ, ಎಂಥ ತೊಂದರೆ ಇರಲಿ, ಎಂಥ ವ್ಯಾಧಿ ಇರಲಿ, ಎಂಥ ಸಾಲದಲ್ಲಿರಲಿ, ಎಂಥ ಬಾಧೆಯಲ್ಲಿರಲಿ, ಎಂಥ ನೋವಿನಲ್ಲಾಗಿರಲಿ, ಎಂಥ ಕೂಲಿ ಕೆಲಸದವನಾಗಿರಲಿ, ಭಿಕ್ಷೆ ಬೇಡುವನಾಗಿರಲಿ, ರೋಗಸ್ಥನಾಗಿರಲಿ, ಯಾರನ್ನು ದೇವರು ಬಾಧಿಸೋದಕ್ಕೆ ಇಷ್ಟಪಡುವುದಿಲ್ಲ. ಆತನು ಮನ ಮರುಗುವ ದೇವರಾಗಿದ್ದಾನೆ, ಅದ್ಭುತ ಮಾಡುವುದಕ್ಕಾಗಿರ್ತಾನೆ, ಆತನು ಪ್ರೀತಿಸುವಂತನಾಗಿರ್ತಾನೆ, ಆತನ ಅನುಗ್ರಹ ಮಾಡುವಂತನಾಗಿರ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಅದೇ ಯೋಬನ ಬರೆದ ಪುಸ್ತಕದಲ್ಲಿ 36ನೇ ಅಧ್ಯಾಯದಲ್ಲಿ 15ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಬಾಧೆ ಪಡುವವರನ್ನು ಅವರ ಬಾಧೆಗಳ ಮೂಲಕವಾಗಿ ರಕ್ಷಿಸುವನು, ಅವರು ಅನುಭವಿಸುವ ಹಿಂಸೆಯಿಂದಲೇ ಅವರ ಕಿವಿಯನ್ನು ತೆರೆಯುವನು. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ದೇವರ ಬಾಧೆ ಪಡುವವರನ್ನು ಅವರ ಬಾಧೆಗಳ ಮೂಲಕವಾಗಿ ರಕ್ಷಿಸುವನು. ಹಾಗಾದರೆ ಮನುಷ್ಯನ ಜೀವಿತದಲ್ಲಿ ಕೆಲಸದ ವಿಷಯದಲ್ಲಿ ಬಾಧೆ ಪಡ್ತಾ ಇರ್ಬೋದು, ವ್ಯಾಧಿ ವಿಷಯದಲ್ಲಿ ಬಾಧೆ ಪಡ್ತಾ ಇರ್ಬೋದು, ಸಾಲದಲ್ಲಿ ಬಾಧೆ ಪಡ್ತಾ ಇರ್ಬೋದು, ನೋವಿನಲ್ಲಿ ಬಾಧೆ ಪಡ್ತಾ ಇರ್ಬೋದು, ಹಲವಾರು ಆಲೋಚನೆಗಳಿಂದ ನಾವು ಬಾಧೆ ಪಡ್ತಾ ಇರ್ಬೋದು, ಮಾನಸಿಕವಾಗಿ ಕುಗ್ಗೋಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ನೋವು ತಿಂತಾ ಇರ್ಬೋದು, ನೊಂದಿರ್ಬೋದು, ಹಲವಾರು ವಿಷಯದಲ್ಲಿ ಮನುಷ್ಯನ ಮೂಲಕವಾಗಿ ಬಾಧೆಗಳು ಬರ್ಬೋದು, ಮನುಷ್ಯನ ಮೂಲಕ ಹೋರಾಟ ಬರ್ಬೋದು, ಕುಟುಂಬ ಮೂಲಕವಾಗಿ ಹೋರಾಟಗಳು ಬರೋದು, ನಾನಾ ರೀತಿ ಸಮಸ್ಯೆಗಳು ನಮ್ಮ ನೋಡ್ಕೊಂಡು ಬರುತ್ತೆ, ಅವಮಾನಗಳು ನಿಂದೆಗಳೆಲ್ಲ ಹುಡ್ಕೊಂಡು ಬರುತ್ತೆ. ಆದರೆ ಆ ವಾಕ್ಯದಲ್ಲಿದೆ, ದೇವರು ಬಂದ್ಬಿಟ್ಟು ಯಾರನ್ನು ವ್ಯತ್ಯಗೊಳಿಸೋದಿಲ್ಲ, ಬಾಧೆ ಪಡಿಸೋದಿಲ್ಲ. ಆದರೆ ಎಂಥ ಒಂದು ಬಾಧೆ ಆದರೂ, ಎಂಥ ಒಂದು ಪರಿಸ್ಥಿತಿ ಆದರೂ, ಎಂಥ ಒಂದು ಇಕ್ಕಟ್ಟಾದರೂ, ಎಂಥ ಒಂದು ಕಣ್ಣೀರಾದರೂ ಪರಲೋಕ ದೇವರೇನು ಮಾಡ್ತಾರೆ, ಆ ಬಾಧೆಯಿಂದ ಬಿಡಿಸುವಂತನಾಗಿರ್ತಾನೆ, ಸನಾತನ ಮಾರ್ಗದಲ್ಲಿ ನಡೆಸುವಂತನಾಗಿರ್ತಾನೆ, ಸಂತೋಷ ಕೊಡುವಂತನಾಗಿರ್ತಾನೆ, ಕ್ಷಮಿಸುವಂತನಾಗಿರ್ತಾನೆ, ಬಲಪಡಿಸುವಂತನಾಗಿರ್ತಾನೆ. ಬಲಹೀನತೆಯಲ್ಲಿ ನನ್ನ ಬಲ ಪೂರ್ಣ ಸಾಧಕವಾಗುತ್ತೆ ಅಂತ ಹೇಳ್ತಾನೆ. ಎಂಥ ಸಮಯದಲ್ಲಿ, ಎಂಥ ಸಂದರ್ಭದಲ್ಲಿ ನನ್ನ ಕೃಪೆ ನಿನಗೆ ಸಾಕು ಅಂತ ಹೇಳುವಂಥ ಯೇಸು ಕ್ರಿಸ್ತನಾಗಿರ್ತಾನೆ. ಹಾಗಾದರೆ ಯೇಸು ಕ್ರಿಸ್ತನಲ್ಲಿರುವಂಥ ಮನಸ್ಸು ವ್ಯತ್ಯಗೊಳಿಸುವುದಲ್ಲ, ಸನ್ಮಾನಿಸುವುದು. ಹಾಗಾದರೆ ಈ ಉಪದೇಶ ಕೇಳುವಂಥ ನಿಮ್ಮನ್ನು, ನಿಮ್ಮ ಕುಟುಂಬನೂ ದೇವರು ಸನ್ಮಾನಿಸಲಿ, ದೇವರು ಬಲಪಡಿಸಲಿ, ನಿಮ್ಮ ಕುಟುಂಬನ ದೇವರ ಅನುಗ್ರಹ ಮಾಡಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಪರಲೋಕವನ್ನು ಉಂಟು ಮಾಡಿದ ಸರ್ವಶಕ್ತಿಗಳು ನನ್ನ ಕರ್ತನೆ ಸ್ತೋತ್ರ ಮಾಡ್ತೇನೆ. ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಯಾರೆಲ್ಲ ವ್ಯತ್ಯೆಯಿಂದ ಇದ್ದಾರೋ, ಬಾಧೆಯಿಂದ ಇದ್ದಾರೋ, ಸೋಲಿನ ದಾರಿಯಲ್ಲಿ ನಡೀತಾ ಇದ್ದಾರೋ, ವ್ಯಾಧಿನಲ್ಲಿದ್ದಾರೋ, ಕೋರ್ಟಿನ ವಿಷಯದಲ್ಲಿ ಬಾಧೆ ಪಡ್ತಾ ಇದ್ದಾರೋ, ಕರ್ತನೆ ಸ್ತೋತ್ರ. ಮಕ್ಕಳು ಮದುವೆ ವಿಷಯದಲ್ಲಿ ಯಾರೆಲ್ಲ ಕರ್ತನೆ ನೋವಿನಲ್ಲಿದ್ದಾರೋ, ಕರ್ತನೆ ಸಾಲದಲ್ಲಿ ತೊಂದರೆಯಲ್ಲಿದ್ದಾರೋ, ಕರ್ತನೆ ಸ್ತೋತ್ರ. ಅನೇಕ ವಿಷಯದಲ್ಲಿ ನೊಂದಿರುವಂಥ ಕುಟುಂಬಗಳಿದ್ದಾರೆ, ಬಾಧೆ ಪಡೋ ಕುಟುಂಬಗಳಿದ್ದಾರೆ, ದುಃಖ ಪಡೋ ಕುಟುಂಬಗಳಿದ್ದಾರೆ. ಕರ್ತನೆ ಸ್ತೋತ್ರ. ಹೌದು, ಯೇಸು ಕ್ರಿಸ್ತರು ಈ ಪ್ರಾರ್ಥನೆ ಮೂಲಕವಾಗಿ ಪ್ರತಿಯೊಂದು ಕುಟುಂಬಗಳನ್ನು ಕರ್ತನೆ ಬಿಡುಗಡೆ ದಯಪಾಲಿಸುವಂತನಾಗು, ಅದ್ಭುತವನ್ನು ಮಾಡುವಂತನಾಗು, ಆಲೋಚನೆ ದಯಪಾಲಿಸುವಂತನಾಗು, ಸಮಾಧಾನ ದಯಪಾಲಿಸುವಂತನಾಗು, ಸಂತೋಷವನ್ನು ದಯಪಾಲಿಸುವಂತನಾಗು, ನೀವು ಸನ್ಮಾನಿಸುವಂತನಾಗು, ಪ್ರಾರ್ಥಿಸುವಂತನಾಗಿದ್ದೇನೆ. ಯೇಸುವೆ, ಈ ದಿನದಲ್ಲಿ ಯಾರೆಲ್ಲ ಉಪದೇಶ ಕೇಳ್ತಾ ಇದ್ದೀರೋ ಸ್ವಾಮಿ, ಅವ್ರ ಮೇಲೆ ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದೇಹ ಸಂಗಡ ಇರುವಂತೆ ನೀವು ಅದ್ಭುತ ಮಾಡುವಂತನಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಒಳ್ಳೆಯ ತಂದೆ.